ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಮ್ಮಂಗೆ ಸತ್ತೋಗಿದೆ ಅಂತ ಹೂವಿನಾರ ಹಾಕಿ ಕೂರಿಸಿದ್ದಾರೆ. ಆದರೆ ಅದು ಸ್ಪೆಕ್ಸ್ ಹಾಕ್ಕೊಂಡು ಎಲ್ಲ ಕಡೆನೂ ನೋಡ್ತಾನೆ ಇರುತ್ತೆ, ಎಚ್ಚರಾಗೇ ಇರುತ್ತೆ. ಆಮೇಲೆ ಇಲ್ಲಿ ವಿದ್ಯಂಗೆ ಗಂಡನ ಜೊತೆ ಬದುಕೋಕೆ ಆಸೆ ಇದೆಯಾ ಅಂತೇಳಿ, ಅಜ್ಜಮ್ಮನ ಕೊನೆ ಆಸೆ ಅಂತೇಳಿ ಎಲ್ಲರೂ ಮಾತಾಡಿಕೊಂಡು ಲೆಟ್ರೆಲ್ಲ ಓದಿ, ಆಮೇಲೆ ಆ ಕಡೆ ಭದ್ರನ್ನು ಕೇಳ್ತಾರೆ. ನೋಡಪ್ಪ ಏನು ಯೋಚನೆ ಮಾಡು ಅಂತೇಳಿ, ಅಜ್ಜಮ್ಮನ ಕೊನೆ ಆಸೆ ಆಗಿರೋದ್ರಿಂದ ನಾನು ಒಪ್ಕೊಳ್ತೀನಿ ಅಂತಾನೆ. ಫಸ್ಟು ಅಲ್ಲಿ ಕೇಳಿ ಅಂತಾನೆ, ಅವಳು ಒಪ್ಕೊತಾಳೆ, ಅವನು ಒಪ್ಕೊತಾನೆ. ಆಮೇಲೆ ಒಪ್ಪೋಕ್ಕಿಂತ ಮೊದಲೇ ಅವರಮ್ಮ ವಿದ್ಯಾ ಒಪ್ಕೊಳ್ಳಮ್ಮ, ನೀನು ಮಗು ಇದೆ ಹೊಟ್ಟೆಲಿ, ಹಿಂಗೆ ಮಾಡಬೇಡ, ಒಪ್ಕೊಳ್ಳಮ್ಮ, ದಯವಿಟ್ಟು ಒಪ್ಕೊಳ್ಳಮ್ಮ, ನಾನು ಮಾಡಿದ ತಪ್ಪಿಗೆ ನಿನಗೆ ಯಾಕೆ ಶಿಕ್ಷೆ, ಒಪ್ಕೊಳ್ಳಮ್ಮ ನೀನು ಅಂತೇಳಿ ಗೌಡ್ರಿಗೆ ಹೋಗಿ ಶಿವರಾಮೇಗೌಡನ ಕಾಲಿಡಿತಾಳೆ. ಗೌಡ್ರೆ, ತಪ್ಪು ನಾನು ಮಾಡಿರೋದು, ನನಗೇನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದರೆ ವಿದ್ಯೆನ ಬಿಟ್ಬಿಡಿ, ವಿದ್ಯಂಗೆ ಶಿಕ್ಷೆ ಕೊಡಬೇಡಿ, ಅವಳನ್ನು ನೋಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಅವರ ಅಪ್ಪನೂ ಹಾಗೆ ಮಾಡ್ತಾನೆ. ಅವರಪ್ಪನೂ ಹೋಗಿ, ಗೌಡ್ರೆ ತಪ್ಪಾಯಿತು, ನಾನು ಮಾಡಬಾರ್ದೆಲ್ಲ ಮಾಡಿದೆ, ಜೈಲಿಗೆ ಹೋಗಿ ಬಂದೆ, ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ ಅಂತೆಲ್ಲ ಕೇಳ್ಕೊತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅದೆಲ್ಲ ಆಗೋಗುತ್ತೆ. ಶಿವರಾಮೇಗೌಡ ಮನಸ್ಸು ಚೇಂಜ್ ಮಾಡಿ, ಸರಿ ಗಂಡ ಹೆಂಡ್ತಿ ಇಬ್ಬರು ಒಟ್ಟಿಗೆ ಅನನ್ಯವಾಗಿ ಬದುಕ್ತೀವಿ ಅಂದರೆ ನಂದೇನು ಅಭ್ಯಂತರ ಇಲ್ಲ, ಅವನ ಕೊನೆ ಆಸೆ ಆಗಿರೋದ್ರಿಂದ ಹಂಗೆ ಬದುಕಲಿ ಅಂತ ಹೇಳ್ತಾನೆ. ಆಮೇಲೆ ಭದ್ರ, ಸರಿ ನಾನು ಅಷ್ಟೇ ಅಂತ ಇಬ್ಬರೂ ಪ್ರಮಾಣ ಮಾಡ್ತಾರೆ. ಅಜ್ಜಿ ಮುಂದ್ಗಡೆ ಪ್ರಮಾಣ ಮಾಡ್ತಾರೆ ಹೆಣ್ಣಿನ ಮುಂದೆ. ಆಮೇಲೆ ಅಜ್ಜಿ ಹಂಗಂತ ಪ್ರಮಾಣ ಮಾಡ್ತಾ ಇರೋ ಟೈಮಿಗೆ ಕರೆಕ್ಟಾಗಿ ಅಜ್ಜಿಗೆ ಮೂಗಿಗೆ ನೊಣ ಬಂದ್ಬಿಡುತ್ತೆ. ಅದಕ್ಕೆ ಮುಂಚೆ ವಿದ್ಯಾ, ನಾನು ಸ್ವಾಭಿಮಾನಕ್ಕೆ ನಾನು ಧಕ್ಕೆ ತರಿಸ್ಕೊಳ್ಳಲ್ಲ, ನಾನು ಯಾವತ್ತೂ ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರೆಸೋಕ್ಕಾಗಲ್ಲ, ಅಂಥದ್ರಲ್ಲಿ ನಾನು ಅಜ್ಜಮ್ಮಗೋಸ್ಕರ ಒಪ್ಕೋತಾ ಇದ್ದೀನಿ ಅಂತೇಳ್ಬಿಟ್ಟು ಅವಳು ಒಪ್ಕೊತಾಳೆ. ಅಜ್ಜಮ್ಮಗೆ ಖುಷಿ ಆಗ್ತಾ ಇರುತ್ತೆ, ಸದ್ಯ ಇಬ್ಬರು ಒಂದಾಗ್ತಾರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಜ್ಜಮ್ಮ ಕೈಯಲ್ಲಿ ಅವನಿಗೆ ಕೈ ಸೊನ್ನೆ ಮಾಡಿಬಿಟ್ಟು, ಬೇಗ ಬೇಗ ಓದಿಸು ಪತ್ರನ, ಎಷ್ಟೊತ್ತು ಕೂತ್ಕೊಳ್ಳಿ, ನನಗೂ ಸುಸ್ತಾಗೋಗುತ್ತೆ ಅಂತ ಹೇಳುತ್ತೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಅವನು ಈಗ ಅಜ್ಜಮ್ಮನ ಕೊನೆ ಆಸೆ ಏನು ಅಂತೇಳಿ ಎಲ್ಲ ತಿಳ್ಕೊಂಡು ಎಲ್ಲ ಮಾಡಿ ಅಂತ. ಅಷ್ಟೊತ್ತಿಗೆ ಗೋವಿಂದ ಬಂದು ಹೇಳ್ತಾನೆ, ಚಿಕ್ಕಪ್ಪ ಫೋನ್ ಮಾಡಿತ್ತು ಅಣ್ಣ, ಎಲ್ಲ ರೆಡಿ ಇದೆಯಂತೆ, ಇನ್ನು ಇಲ್ಲಿಂದ ತಗೊಂಡು ಹೋಗೋದು ಒಂದೇ ಬಾಕಿ ಅಂತಾನೆ. ಆಮೇಲೆ ಮೋನ ಅವರೆಲ್ಲ ಅಳೋಕ್ಕೆ ಸ್ಟಾರ್ಟ್ ಆಯ್ತಾರೆ. ಅಯ್ಯೋ ಅತ್ತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಅತ್ತೆ ಹೋಗ್ಬಿಟ್ರಲ್ಲ ಅಂತೇಳ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಆಯ್ತಾರೆ. ಆಮೇಲೆ ಎಲ್ಲ ಅಳ್ತಾನೇ ಇರ್ತಾರೆ. ಆವಾಗ ಈ ಆಣೆ ಪ್ರಮಾಣದ ಬೇರೆ ಇತ್ತಲ್ಲ, ಇವಳು ಬೇರೆ ಸಾವಿತ್ರಿ ಸುಮ್ಮನಿರಂಗಿಲ್ಲ. ಅದು ಹೆಂಗಣ್ಣ ಸಾಧ್ಯ, ಬೇಡ ಕಣಣ್ಣ, ಇಷ್ಟೆಲ್ಲ ಹಾಳು ಮಾಡಿದವರು, ಇಷ್ಟೆಲ್ಲ ನಮ್ಮನೆ ಇದು ಮಾಡಿದವರು, ಇವ್ರನ್ನ ಒಳಗೆ ಕೂಡ್ಕೊಂಡ್ರೆ ಇನ್ನೇನೇನೆಲ್ಲ ಮಾಡಲ್ಲ, ಬೇಡ ಅಣ್ಣ, ಇವ್ರನ್ನ ಕಳಿಸ್ಬಿಡು, ಸಮೇತ ಎಲ್ಲರನ್ನೂ ಸೇರಿಸಿ ಕಳಿಸ್ಬಿಡು, ಬೇಡ ಇವ್ರು ಇರೋದು ಅಂತಾಳೆ. ಅದಕ್ಕೆ ಶಿವರಾಮೇಗೌಡ ಹೇಳ್ತಾನೆ, ಯಾರು ಮಾತಾಡೋಕ್ಕೂಡ್ದು, ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಆಮೇಲೆ ಈಶ್ವರಿ ಕೂಡ ಹೇಳ್ತಾ ಇರ್ತಾಳೆ, ಹಾಗೆ ಹಿಂಗೆ ಅಂತ ಏನೇನೋ ಹೇಳೋಕ್ಕೆ ಹೋಗ್ತಾಳೆ. ಆಮೇಲೆ ಅವನು ಸ್ವಲ್ಪ ಹೊತ್ತು ಕೇಳಿಬಿಟ್ಟು, ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು, ಯಾರು ಮಾತಾಡೋಕ್ಕೂಡ್ದು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಗಪ್ಚುಪಾಗ್ತಾರೆ. ಆಮೇಲೆ ಈ ಪತ್ರ ಎಲ್ಲ ಓದಿದ್ದಾಯಿತು. ಕೈ ಹಿಂಗಿಡ್ಕೊಂಡು ಭದ್ರನೂ ಕೈ ಹಿಂಗಿಡ್ಕೊಳ್ತಾನೆ. ಇಬ್ಬರೂ ಅಜ್ಜಮ್ಮನ ಆಸೆ ಎಲ್ಲ, ಯಾವತ್ತೂ ಜಗಳಾಡಲ್ಲ, ಇಬ್ಬರು ಹೊಂದಾಣಿಕೆಯಿಂದ ಹೋಗ್ತೀವಿ, ಕೊನೆ ಉಸಿರೋವರೆಗೂ ಜೊತೆಯಾಗಿ ಹೋಗ್ತೀವಿ, ಹಂಗೆ ಅಂತ ಎಲ್ಲ ಪ್ರಮಾಣ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ಚಂಪನೂ ನಗ್ತಾ ಇರ್ತಾಳೆ, ಮೋಹನನೂ ನಗ್ತಾ ಇರ್ತಾಳೆ. ಎಲ್ಲ ಖುಷಿ ಆಗೋರಿಗೆ ಒಂದು 5-6 ಜನಕ್ಕೆಲ್ಲ ಖುಷಿ ಆಗುತ್ತೆ. ಇನ್ನೊಂದು 4-5 ಜನ 5-6 ಜನಕ್ಕೆಲ್ಲ ಹೊಟ್ಟೆ ಉರಿ ಪಟ್ಕೊಳ್ಳೋರು ಇರ್ತಾರೆ. ಸಖತ್ತು ಹೊಟ್ಟೆ ಉರಿ ಪಟ್ಕೊತಾ ಇರ್ತಾರೆ. ಯಾಕೆ ಅಂದರೆ ಏನು ಮತ್ತೆ ಬಂದು ಮನೆ ಒಳಗೆ ಸೇರ್ಕೊಬಿಡ್ತಾಳಲ್ಲ ಇವಳು ಅಂತೇಳ್ಬಿಟ್ಟು ಭಾಳ ಹೊಟ್ಟೆ ಉರಿ ಪಟ್ಕೊಳ್ಳೋರು 4-5 ಜನ ಇದ್ದಾರೆ. ಇನ್ನೆಲ್ಲರಿಗೂ ಖುಷಿ ಇದೆ. ಊರ ಜನ ಎಲ್ಲ ಕೂತಿರ್ತಾರೆ. ಆವಾಗ ಎಲ್ಲ ಲಾಸ್ಟಲ್ಲಿ ಎಲ್ಲ ಹೇಳಾಯಿತು, ಆಣೆ ಪ್ರಮಾಣ ಎಲ್ಲ ಮುಗೀತು.
ಆವಾಗ ಅಜ್ಜಮ್ಮ ಮೂಗತ್ರ ಒಂದು ನೊಣ ಬಂದ್ಬಿಡುತ್ತೆ. ಆ ನೊಣ ಬಂದು ಮೂಗತ್ರ ಕೂತ್ಕೊಬಿಡುತ್ತೆ. ಕೂತ ತಕ್ಷಣ ಅಜ್ಜಮ್ಮ ಅಕ್ಷಿ ಅಂತ ಸೀನ್ ಬಿಡುತ್ತೆ. ಸೀನ್ ತಕ್ಷಣವೇ ಇದೇನಿದು, ಅಯ್ಯೋ ಸತ್ತಿರಾಯಣ ಹಿಂಗೆ ಅಕ್ಷಿ ಅಂತ ಐತಲ್ಲ ಅಂತ ಎಲ್ಲ ಆ ಕಡೆ ನೋಡೋಕ್ಕೆ ಸ್ಟಾರ್ಟ್ ಆಯ್ತಾರೆ. ಆಮೇಲೆ ಸ್ಪೆಕ್ಸು ಕೂಡ ಕೆಳಗೆ ಬಿದ್ದುಬಿಡುತ್ತೆ. ಆಗ ಸ್ಪೆಕ್ಸ್ ಇಟ್ಕೊಳ್ಳುತ್ತೆ ಅಜ್ಜಿ. ಆವಾಗ ಓ ಇದು ಫೇಕು ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ನೀವು ಹಿಂಗೆ ಮಾಡ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ ಅಜ್ಜಮ್ಮ, ನಿಮ್ಮ ತಪ್ಪು ಮಾಡಿಬಿಟ್ರಿ ಅಂತ ಒಬ್ಬ ಭದ್ರಾಂಗ ಅಂದು ಹೋಗ್ತಾನೆ. ಅಮ್ಮಮ್ಮ ನೀನು ತಪ್ಪು ಮಾಡಿಬಿಟ್ಟೆ, ನಿನಗಿದೆಲ್ಲ ಬೇಕಾ ಈ ವಯಸ್ಸಲ್ಲಿ, ಹಂಗೆ ಹಿಂಗೆ ಅಂತ ಅವನು ಬೈದೋಯ್ತಾನೆ. ಶಿವರಾಮೇಗೌಡನೂ ನೀನು ಯಾಕವ್ವ ಹಿಂಗೆಲ್ಲ ಮಾಡೋಕ್ಕೆ ಹೋದೆ ಥೂ ನಿನ್ನ ಅಂತೇಳಿ ಅವನು ಬೈದೋಯ್ತಾನೆ. ಗೋವಿಂದನೂ ಬೈತಾನೆ. ಸಾವಿತ್ರಿ ಹತ್ತು ತಲೆನೋವು ಬಂದೋಗೈತೆ ನಡಿಯೇ ಮಾತ್ರೆ ಕೊಡುವಂತ ಅವಳು ಎಳ್ಕೊಯ್ತಾಳೆ. ಇನ್ನು ಇವಳು ಈಶ್ವರಿನೂ ಕೂಡ ಮಗಳಿಗೆ ಸಾಕಾಗೋಗಿದೆ ಬಾರೆ ನೆನೆಯಿಂದ ಅಂತೇಳ್ಬಿಟ್ಟು ಅವಳು ಎಳ್ಕೊಂಡು ಹೋಯ್ತಾಳೆ. ಎಲ್ಲರೂ ಅವ್ರವ್ರು ಹೊರ್ಟೋಗ್ಬಿಡ್ತಾರೆ. ಇನ್ನು ಉಳಿಯೋರ್ಯಾರು ಕ್ವಾಟ್ಲೆ ಇದ್ದ. ಕ್ವಾಟ್ಲೆ ಅಜ್ಜಮ್ಮ ನಿಮ್ಮ ಮಾತು ಕೇಳಿ ಇದು ಬೇಕಿತ್ತ ನಮಗೆ ಸುಮ್ಮನಿರೋ ಬಿಟ್ಟು ಅಂತೇಳಿ ಅವನು ಹೊರ್ಟೋಯ್ತಾನೆ. ಆವಾಗ ಇವಳು ಒಬ್ಬಳೇ ಇದನ್ನು ತಂದು ಇಟ್ಕೊಂಡಿರ್ತಾಳೆ. ಈ ಪ್ರಜ್ಞೆ ಬಂದ ತಕ್ಷಣ ಈ ಅಮ್ಮ ನೋಡ್ತಾ ಇದ್ದಿದ್ದು ಹಂಗೆ ಮೂರ್ಛೆ ಬಿದ್ದೋಗ್ಬಿಡುತ್ತೆ. ಇದೇನಪ್ಪ ಹೆಣ ಎದ್ದು ಅಕ್ಷಿ ಅಂದ್ಬಿಡ್ತಲ್ಲ ಅಂತೇಳ್ಬಿಟ್ಟು ಮೂರ್ಛೆ ಬಿದ್ದೋಗುತ್ತೆ. ಇನ್ನು ಊರರೆಲ್ಲವ ಇದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು, ಗೌಡ್ರೆ ನೀವು ಬಗೆಹರಿಸ್ಕೊಳ್ಳಿ, ನಾವಿನ್ನೆಲ್ಲ ಬರ್ತೀವಿ ಅಂತ ಎಲ್ಲ ಊರರೆಲ್ಲ ಎದ್ದು ಹೋಗ್ತಾರೆ, ಅವ್ರವ್ರ ಮನೆಗೆ ಹೋಗ್ತಾರೆ. ಆಮೇಲೆ ಅಜ್ಜಿ ಸ್ಪೆಕ್ಸ್ ಹಿಡ್ಕೊಂಡು ಕೂತಿರುತ್ತೆ. ಕೂತ್ಕೊಂಡು ಆಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಎದ್ದು ನಿಂತ್ಕೊಂಡ್ಮೇಲೆ ಎಲ್ಲರೂ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬೈಕೊಂಡು ಖಾಲಿ ಮಾಡ್ತಾರೆ. ಆವಾಗ ಅಜ್ಜಿಗೆ ತುಂಬ ದುಃಖ ಆಗ್ಬಿಡುತ್ತೆ. ಅವ್ರು ಹೆಂಗೋ ಹೊಂದ್ಕೊಂಡಿರೋರು, ಅಷ್ಟೊತ್ತಿಗೆ ನೀನು ಹೋಗಿ ಎಲ್ಲ ಹಾಳು ಮಾಡಾಕ್ತಲ್ಲ, ಲೈಫ್ ಲಾಂಗ್ ಅವ್ರು ಸರಿ ಹೋಗ್ದಂಗೆ ಮಾಡಿಬಿಟ್ಟು ಎಲ್ಲ ಅಂತ ಎಲ್ಲ ಬೈತಾರಲ್ಲ. ಈ ಅಜ್ಜಿಗೆ ಅವಮಾನ ಆದಂಗೆ ಆಗ್ಬಿಡುತ್ತೆ. ಈ ಅಜ್ಜಿ ಏನು ಮಾಡುತ್ತೆ, ಸ್ಪೆಕ್ಸ್ ಹಾಕೊಬಿಟ್ಟು ಮತ್ತೆ ಹಿಂಗೆ ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಇದಕ್ಕೆ ಪಶ್ಚಾತ್ತಾಪ ಆಗುತ್ತೆ. ಆಮೇಲೆ ಕ್ವಾಟ್ಲೆನೂ ಬೈತಾನೆ, ನಾನು ಹೇಳಿರು ಕೇಳಲಿಲ್ಲ, ಬೇಡ ಅಂತ ಹೇಳಿರು ಕೇಳಲಿಲ್ಲ, ಏನೋ ಮಾಡಿಬಿಡ್ತೀನಿ ಅಂತ ಹೋಗಿ ಹೀಗಿದೆಲ್ಲ ಅನಾಹುತ ಮಾಡ್ಕೊಂಡ್ರಿ ಅಂತೇಳ್ಬಿಟ್ಟು ಅವನು ಹೊರ್ಟೋಯ್ತಾನೆ. ಆವಾಗ ಈ ಅಜ್ಜಿ ಜೋರಾಗಿ ಹತ್ಕೊಂಡು ಕೆಳಗೆ ಕುಕ್ಕರ್ಸ್ಕೊಂಡು ಅಳ್ತಲೇ ಇರುತ್ತೆ. ಆವಾಗ ಅಳ್ತಾನೆ ಇರುತ್ತೆ. ತುಂಬ ದುಃಖ, ಯಾರು ಸಮಾಧಾನ ಮಾಡೋಕ್ಕೆ ಅಂತ ಯಾರೂ ಇರಲ್ಲ. ಹಿಂಗೆಲ್ಲ ಮಾಡಿದ್ರಲ್ಲ ಅಂತೇಳ್ಬಿಟ್ಟು ಬೇಜಾರಾಗಿ ಹೋಗಿರುತ್ತೆ ಎಲ್ಲರಿಗೂ. ಅವ್ರವ್ರ ರೂಮ್ ಸೇರ್ಕೊಂಡಿರ್ತಾರೆ. ಅಜ್ಜಿ ಅಳ್ತಾನೆ ಕೂತಿರುತ್ತೆ ಅಲ್ಲೇ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅದು ಗೊತ್ತಾಗ್ತಿಲ್ಲ. ಬಂದರೆ ಎದ್ದು ಹೋಗಬೇಕು ಮನೆ ಒಳಗೆ, ಇಲ್ಲಾಂದರೆ ಏನು ಮಾಡೋದು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.